ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ತಮಗೆಲ್ಲರಿಗೂ ತಿಳಿದ ಹಾಗೆ ಹೀರೆಕಾಯಿ ಚಟ್ನಿ. ನೀವೆಲ್ಲ ಚಟ್ನಿಗಳನ್ನು ತಿಂದಿರ್ತೀರಾ, ಈ ಥರ ಚಟ್ನಿ ತಿಂದಿರಲು ಸಾಧ್ಯವೇ ಇಲ್ಲ. ಈ ಚಟ್ನಿ ತುಂಬ ರುಚಿಕರವಾಗಿರುತ್ತದೆ. ಈ ಚಟ್ನಿಯ ವಿಶೇಷ ಏನೆಂದರೆ ಈ ಚಟ್ನಿಯಲ್ಲಿ ಹೀರೆಕಾಯಿಯೇ ಒಂದು ವಿಶೇಷ. ಎಲ್ಲ ಥರ ಚಟ್ನಿಗಳು ನಾವು ತಿಂದಿರುತ್ತೇವೆ, ಹೀರೆಕಾಯಿ ಚಟ್ನಿ ನಾವೇನು ತಿಂದಿರಲು ಸಾಧ್ಯವಿಲ್ಲ. ಆದರೆ ಇವತ್ತು ನಾವು ನಿಮಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ತಿಳಿಸ್ತೇವೆ. ತುಂಬ ರುಚಿಕರವಾದ ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ವೀಕ್ಷಕರೇ. ಬನ್ನಿ ಈಗ ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ kg ಹೀರೆಕಾಯಿ, 4 ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೋಬೇಕು, ಒಂದು ಈರುಳ್ಳಿ, ಒಂದು 12 ಹಸಿಮೆಣಸಿನಕಾಯಿ, ಒಂದು 12 ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಕರಿಬೇವು, ಅರಿಶಿಣ, ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ. ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಗರಮ್ ಆದಮೇಲೆ ಹಸಿಮೆಣಸಿಕಾಯನ್ನು ಹಾಕೊಳ್ಳೋಣ. ಸ್ವಲ್ಪ ಹಸಿಮೆಣಸಿಕಾಯಿ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ. ಎರಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ. ಈಗ ಇದಕ್ಕೆ ಈರುಳ್ಳಿನ ಬೆರೆಸ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಇದಕ್ಕೆ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ 2 ರಿಂದ 3 ನಿಮಿಷ ಬೇಯೋವರೆಗೂ ಸ್ವಲ್ಪ ಮುಚ್ಚಿಡೋಣ. ನಂತರ ಓಪನ್ ಮಾಡಿಕೊಂಡು ಬೆಂದಾದಮೇಲೆ, ಈಗ ಬೆಂದಿದೆ ಸ್ವಲ್ಪ ಚೆನ್ನಾಗಿ, ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸರ್ತಿ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಹೀರೆಕಾಯಿನ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಒಮ್ಮೆ ಈ ಚಟ್ನಿ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಮಾಡಿರೋ ಕಮೆಂಟು ನಮಗೆ ಸ್ಫೂರ್ತಿ ಒಳ್ಳೊಳ್ಳೆಯ ರೆಸಿಪಿ ಮಾಡಲು ವೀಕ್ಷಕರೇ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬೇಯುತ್ತದೆ. ಎಲ್ಲ ಒಂದೇ ರೀತಿಯಲ್ಲಿ ಬೇಯಬೇಕು. ಚೆನ್ನಾಗಿ ಬೇಯಿಸಬೇಕಿದು. ಬೇಯಿಸಿದರೆ ತುಂಬ ರುಚಿ ಕೊಡುತ್ತೆ ಚಟ್ನಿ. ಅರ್ಧಂಬರ್ಧ ಬೇಯಿಸಬಾರ್ದು, ಚೆನ್ನಾಗಿ ಬೆಂದ್ರೇ ರುಚಿ ಬರುತ್ತೆ. ಇದಕ್ಕೆ ಮುಚ್ಚಿದರೆ ಬೇಗ ಬೇಯುತ್ತದೆ. ಅದಕ್ಕೋಸ್ಕರ ನಾವು 2 ರಿಂದ 3 ನಿಮಿಷ ಮುಚ್ಚೋಣ. ಓಪನ್ ಮಾಡ್ಕೊಂಡ್ಮೇಲೆ ಮಿಕ್ಕಿರೋ ಪದಾರ್ಥಗಳನ್ನು ಹಾಕೊಳ್ಳೋಣ. ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮತ್ತೆ ಒಂದು 2 ನಿಮಿಷ ಬೇಯಿಸೋಣ ವೀಕ್ಷಕರೇ. ಬೆಂದರೆ ತುಂಬ ಚೆನ್ನಾಗಿರುತ್ತೆ ಅರಿಶಿಣ, ಬೆಳ್ಳುಳ್ಳಿ. ಈಗ ಇದು 2 ನಿಮಿಷ ಬೆಂದಿದೆ. ಓಪನ್ ಮಾಡ್ಕೊಳ್ಳೋಣ. ಒಂದು 2 ಸರ್ತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಮಿಕ್ಸಿ ಜಾರ್ಗಳನ್ನೇ ಹಾಕ್ಕೊಂಡು ಚೆನ್ನಾಗಿ ಸಣ್ಣಾಗಿ ರುಬ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಾಗಿ ರುಬ್ಕೊಳ್ಳೋಣ. ಸಣ್ಣಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತಾವೆಲ್ಲರೂ ಈ ಚಟ್ನಿ ಒಮ್ಮೆ ಮಾಡಿ ನೋಡಿ. ಈ ಚಟ್ನಿಯ ರುಚಿಕರವಾದ ರುಚಿಯನ್ನು ಸವಿದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಈಗ ಇದು ಸಣ್ಣಾಗಿ ರುಬ್ಕೊಂಡಿದ್ದೀವಿ. ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಹೀರೆಕಾಯಿ ಚಟ್ನಿ ಚಪಾತಿ, ರೊಟ್ಟಿ, ಪರೋಟ, ರೈಸು ಒಳ್ಳೆಯ ಕಾಂಬಿನೇಷನ್. ತುಂಬ ರುಚಿಕರವಾದ ಹೀರೆಕಾಯಿ ಚಟ್ನಿ.
ಈಗ ಇದು ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಚಟಪಟ ಅನ್ನೋವರೆಗೂ, ಆಮೇಲೆ ಕರಿಬೇವು, ನಂತರ ಹೀರೆಕಾಯಿ ಚಟ್ನಿ ಹಾಕಿ ಸಣ್ಣವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ. ತುಂಬ ರುಚಿಕರವಾದ ಹೀರೆಕಾಯಿ ಚಟ್ನಿ ರೆಡಿ. ಇದಕ್ಕೆ ಮೇಲೆ ಕರಿಬೇವು ಕೊತ್ತಂಬರಿ ಹಾಕೊಳ್ಳೋಣ. ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಷ್ಟೇ ಟೇಸ್ಟಿಕರವಾದ ಹೀರೆಕಾಯಿ ಚಟ್ನಿ, ಬಾಯಿಗೆ ರುಚಿ ಕೊಡುವ ಹೀರೆಕಾಯಿ ಚಟ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.